ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ನೀವೇನಾದರೂ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದರೆ, ರಾಯರ ದರ್ಶನ ಪಡಿಬೇಕು ಅಂತ ಇದ್ದರೆ ಸ್ನೇಹಿತರೆ, ಏನೇನು ಬೆಸ್ಟ್ ಟಿಪ್ಸ್ ಆಗಲಿ ಅಥವಾ ರೂಮ್ಗಳ ಬಗ್ಗೆ ಆಗಲಿ, ಸೇವೆಗಳ ಬಗ್ಗೆ ಆಗಲಿ ಅಥವಾ ಅನ್ನಪ್ರಸಾದ ಆಗಲಿ, ಹೇಗೆ ಬೆಸ್ಟ್ ಟೈಮ್ ವಿಸಿಟ್ ಯಾವ ಥರ, ಯಾವ್ಯಾವ ಗೆಸ್ಟ್ ಹೌಸ್ಗಳು ಬರ್ತವೆ ಎನ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಈ ವಿಡಿಯೋನ ಲಾಸ್ಟ್ ತನಕ ನೋಡಿ. ಪ್ರತಿಯೊಂದು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಈ ವಿಡಿಯೋದಲ್ಲಿ ಹೇಗೆ ನೀವು ಪ್ಲ್ಯಾನ್ ಮಾಡ್ಕೊಬೋದು, A to Z. ನೀವೇನಾದ್ರು ಬೆಂಗಳೂರು ಅದು ಬೇರೆ ಬೇರೆ ಪ್ಲೇಸಿಂದ ನೀವೇನಾದ್ರು ಸ್ಟಾರ್ಟ್ ಮಾಡ್ತಿದ್ರೆ ಟ್ರೈನಲ್ಲಿ ಹೋಗೋದು ಬೆಸ್ಟಾ ಅಥವಾ ಬಸ್ಸಲ್ಲಿ ಹೋಗೋದು ಬೆಸ್ಟಾ, ಯಾವ ಥರ ಪ್ಲ್ಯಾನ್ ಮಾಡಬೇಕು ಅನ್ನೋದೆಲ್ಲ ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ನೀವೇನಾದ್ರು ರಾಯರನ್ನ ಮಂತ್ರಾಲಯಕ್ಕೆ ಹೋಗಲೇಬೇಕು ಅಂತ ನಿಮಗೇನಾದ್ರು ಕಷ್ಟಗಳಿದ್ದರೆ ರಾಯರನ್ನ ನೆನೆಸ್ಕೊಂಡ್ರೆ ಸಾಕು, ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗ್ತವೆ. ವೀಕ್ಷಕರೇ, ನೀವೇನಾದ್ರು ರಾಯರ ದೇವಸ್ಥಾನಕ್ಕೆ ಹೋಗಬೇಕು ಮಂತ್ರಾಲಯಕ್ಕೆ ಅಂದ್ಕೊಂಡ್ರೆ ಸ್ನೇಹಿತರೆ, ಪ್ರತಿಯೊಬ್ಬರು ಹೋಗಿ. ಆ್ಯಕ್ಚುಲಿ ನಿಮಗೆ ಏನಕ್ಕೂ ಪ್ರಾಬ್ಲಮ್ ಆಗಲ್ಲ ಸ್ನೇಹಿತರೆ. ರೂಮ್ಗಳಿಗೆ ಪ್ರಾಬ್ಲಮ್ ಆಗಲ್ಲ. ನೀವೇನೇ ಸೇವೆ ಮಾಡಿಸ್ಬೇಕು ಅಂದರೂ ಅರ್ಲಿ ಮಾರ್ನಿಂಗ್ ಹೋಗಿ 8 ಗಂಟೆಯಿಂದ ಎಲ್ಲ ಸೇವೆಗಳು ಸ್ಟಾರ್ಟ್ ಆಗ್ತವೆ. ಮತ್ತು ನೈಟು ಸಂಜೆಗಳು ಮತ್ತು 7 ಗಂಟೆ ಮೇಲೆ ಎಲ್ಲ ಸ್ಟಾರ್ಟ್ ಆಗ್ತವೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ನೀವು ತಿರುಪತಿ ಥರ ಗೋಳಾಡಬೇಕು ಅಂತ ಏನಿರಲ್ಲ. 4-5 ಅವರ್ ನಿಂತ್ಕೋಬೇಕು, ಲೈನು ಏನಿರಲ್ಲ. ನೀವು ಎಷ್ಟೇ ಹೆವಿ ಕ್ರೌಡ್ ಇದ್ರೂ ಮ್ಯಾಕ್ಸಿಮಮ್ 30 to 45 ಮಿನಿಟ್ಸು ಅಥವಾ 1 ಅವರ್ ಒಳಗೆ ಆಗುತ್ತೆ. ಎಲ್ಲ ಬಾಕಿ ಡೇ ಥರ್ಸ್ಡೇ ಮತ್ತು ಸ್ಯಾಟರ್ಡೆ ಸಂಡೇ ಬಿಟ್ಬಿಟ್ರೆ ಇನ್ನೆಲ್ಲ ಡೇಸಲ್ಲೂ ನಿಮಗೆ 10-15 ಮಿನಿಟ್ಸಲ್ಲಿ ನಿಮಗೆ ದರ್ಶನ ಭಾಗ್ಯನೂ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ನೀವು ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು ಅಂತಂದರೆ, ಪ್ರತಿಯೊಬ್ಬರು ನೀವು ಹೋಗ್ಬೇಕಾದ್ರೆ ಬೆಂಗಳೂರಿಂದ ಆಗಲಿ ಬೇರೆ ಕಡೆಯಿಂದ ಟ್ರೈನ್ಗಳು ಸ್ನೇಹಿತರೆ, ನಿಮಗಳಿಗೆ ಟ್ರೈನು ನೈಟು ಸಂಜೆ 5 ಗಂಟೆಯಿಂದ ಸ್ಟಾರ್ಟ್ ಆದರೆ ಒಂದು 5-6 ಟ್ರೈನ್ಗಳಿದ್ದಾವೆ ಸ್ನೇಹಿತರೆ. ನೀವು ಒಂದು ವಾರ ಮೊದಲು ಬುಕ್ ಮಾಡ್ಕೊಂಬಿಟ್ರೆ ನೀವು ಎಲ್ಲ ನಿಮಗೆ ಮಿಡ್ ನೈಟಲ್ಲಿ 2 ಗಂಟೆಗೆ, ಮಿಡ್ ನೈಟಲ್ಲಿ 1 ಗಂಟೆಗೆ, ಮಿಡ್ ನೈಟಲ್ಲಿ 12ವರೆಗೆ, ಮಿಡ್ ನೈಟಲ್ಲಿ 3 ಗಂಟೆಗೆ, ಮಿಡ್ ನೈಟ್ 5 ಗಂಟೆಗೆ, 6 ಗಂಟೆ, 7 ಗಂಟೆಗೆ ಅಲ್ಲಿ ತನಕ ನಿಮಗೆ ಹೋಗಿ ಮಂತ್ರಾಲಯ ರೋಡಿಗೆ ತಗೊಂಡೋಗಿ ಇಳಿಸ್ತಾರೆ ಸ್ನೇಹಿತರೆ. ಬಟ್ ಮೇಕ್ ಶೋರ್ ದಟ್ ನೀವು ಕರೆಕ್ಟಾಗಿ ಅಲಾರಾಮ ಇಟ್ಕೊಂಡಿರಿ. ಟ್ರ್ಯಾಕ್ ಮಾಡಿಕೊಂಡು ಅಲಾರಾಮ್ ಇಟ್ಕೊಂಡು ತುಂಬ ಜನ ಮಿಸ್ ಮಾಡ್ಕೊಳ್ತೀರಾ, ಇಲ್ಲಾಂದರೆ ರಾಯಚೂರಿಗೆ ಹೋಗ್ಬಿಡ್ತೀರಾ. ಹಾಗಾಗಿ ಪ್ರತಿಯೊಬ್ಬರು ಮಂತ್ರಾಲಯ ರೋಡಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ 50 ರೂಪಾಯಿ ಕೊಟ್ಟು ನೀವು ಇದಕ್ಕೆ ಮಂತ್ರಾಲಯಕ್ಕೆ ಬರ್ತೀರಾ. ಅದರಿಂದ 16 ಕಿಲೋಮೀಟ್ರು ರೈಲ್ವೆ ಸ್ಟೇಷನ್ ಅದು. ಅಥವಾ ನೀವು ಬಸ್ಸಲ್ಲಿ ಬರ್ತೀರಾ ಬೇರೆ ಕಡೆಯಿಂದ, ನಿಮ್ಮ ಕಂಫರ್ಟೇಬಲ್ಲು ಬಸ್ಸಲ್ಲೂ ಬರ್ಬೋದು. ಬಟ್ ದುಡ್ಡು ಜಾಸ್ತಿ ಅಷ್ಟೇ. ನೀವೇನಾದ್ರು ಟ್ರೈನಲ್ಲಿ ಬರ್ತೀರಾ, ಬೆಂಗಳೂರಿಂದ ಟ್ರೈನಲ್ಲಿ ಬರಬೇಕು ಅಂದರೆ 300 ಸ್ಟಾರ್ಟ್ ಆಗುತ್ತೆ. 400 ತನಕ ನಿಮಗೆ ಸ್ಲೀಪರ್ ಸಿಗುತ್ತೆ. ಅಥವಾ AC ಬೇಕು ಅಂದ್ರೂ 700ಗೆಲ್ಲ ಅಥವಾ AC ಸಿಗುತ್ತೆ ಸ್ನೇಹಿತರೆ. ತುಂಬಾ ಕಂಫರ್ಟೇಬಲ್ ಟ್ರೈನ್ ಜರ್ನಿ. ನಾವೇನೇ 2-3 ಸರಿ ವರ್ಷಕ್ಕೆಲ್ಲ ಹೋಗ್ತಾ ಇದ್ರು ಟ್ರೈನಲ್ಲೇ ಹೋಗ್ತಾ ಇರ್ತೀವಿ. ಹಾಗಾಗಿ ಟ್ರೈನ್ ಜರ್ನಿ ಒಂದು ಒಳ್ಳೆಯದು. ಅದಾದಮೇಲೆ ನೀವು ಬಂದ ತಕ್ಷಣ ಫಸ್ಟೇ ರೂಮ್ ನೋಡಿಕೊಂಡು, ರೂಮ್ ಅವೈಲಬಿಲಿಟಿ ಇಲ್ಲ ಸ್ನೇಹಿತರೆ. ಒಂದು ಹೇಳ್ತೀನಿ, ರೂಮ್ಸು ಇಂಟರ್ನೆಟ್ಟಲ್ಲಿ ಆನ್ಲೈನಲ್ಲಿ ಬಿಟ್ಟಿರೋದು ಬರೀ 200+ ರೂಮ್ಸ್ನ. ಬಾಕಿ ನಿಮಗೆ ಆಫ್ಲೈನು ಇನ್ನೂ ಒಂದು 500-600+ ರೂಮ್ಸ್ಗಳು ಆಫ್ಲೈನ್ ಕೂಡ ಬುಕ್ ಮಾಡ್ಬೋದು. ಯಾವ್ಯಾವ ಇದ್ದಾವೆ, ವ್ಯಾಸ್ ಮಂದಿರ ಆಗಲಿ, ಸರ್ವಜ್ಞ ಮಂದಿರ, ಬೃಂದಾವನ, ಮತ್ತು ಇದು ಪಂಚಮುಖಿ ಕಾಟೇಜಸ್ಸು, ವಿಜಯ್ ವಿಠಲ ಮಂದಿರು, ಸುಜಯೇಂದ್ರ, ಸುಮತೇಂದ್ರ, ಜೀತಮಿತ್ರ ಮಂದಿರು, ಸುಬುಧೇಂದ್ರ ಮಂದಿರು, ಹೀಗೆ ಇನ್ನೂ ಒಂದು 4-5 ಇದ್ದಾವೆ ಸ್ನೇಹಿತರೆ. ಆಲ್ಮೋಸ್ಟ್ 10 to 12 ಅಥವಾ 15 ಗೆಸ್ಟ್ ಹೌಸ್ಗಳಿದ್ದಾವೆ. ಅದು ಅಲ್ಲದೆ ಪ್ರೈವೇಟ್ ಗೆಸ್ಟ್ ಹೌಸ್ಗಳು ತುಂಬ ಚೆನ್ನಾಗಿದ್ದಾವೆ ಸ್ನೇಹಿತರೆ. ಪ್ರತಿಯೊಬ್ಬರು ನೀವೇನಾದ್ರು ಸಮ್ಮರಲ್ಲಿ ಹೋಗ್ತಿದ್ರೆ ಈ ಗೆಸ್ಟ್ ಹೌಸ್ಗಳೆಲ್ಲ ಉಳ್ಕೊಳ್ಳೋದು ಓಕೆ, ಯಾಕೆಂದರೆ ಅಲ್ಲೆಲ್ಲ ಹಾಟ್ ವಾಟರ್ ಇಲ್ಲ. ಇನ್ನೊಂದು ಏನಾದರೂ ಖುಷಿ ವಿಷಯ ಅಂದರೆ, ಈಗಿಂದ ಅವರು ತುಂಬ ಸೋಲಾರ್ನ ಅಳವಡಿಕೆ ಸ್ಟಾರ್ಟ್ ಮಾಡಿದಾರಂತೆ. ಮುಂದೆ ಅದು ಟೆಂಪಲ್ ಗೆಸ್ಟ್ ಹೌಸ್ಗಳಲ್ಲೂ ಸೋಲಾರ್ ಇದರಿಂದ ನಿಮಗೆ ಪ್ರಾಬ್ಲಮ್ ಇರಲ್ಲ, ಬಿಸಿನೀರು ಅವೈಲಬಿಲಿಟಿ ಇದ್ದೇ ಇರುತ್ತೆ. ಈ ಮತ್ತು AC ಮತ್ತು ನಾನ್ AC 2 ರೂಮ್ಗಳು ಸಿಗೋದ್ರಿಂದ ನಿಮಗೆ ರೂಮ್ಗಳು ಏನು ಪ್ರಾಬ್ಲಮ್ ಆಗಲ್ಲ. ಹಾಗೆ ಪ್ರತಿಯೊಬ್ಬರು ಹೋಗೋದು ನೋಡಿ. ಅಲ್ಲಿ ಹೋದ್ಮೇಲೆ ನಿಮಗೆ 500 ರೂಪಾಯಿಗೆ ಇಬ್ಬರು ಹೋಗಿರ್ತೀರ, 500 ರೂಪಾಯಿಗೆ ನಿಮಗೆ ಯಾವಾಗ ಬೇಕಾದ್ರೂ ಚೆಕ್ಔಟ್ ಆಗ್ಬೋದು. ಹಾಗಾಗಿ 500 ರೂಪಾಯಿಗೆ ಒಳ್ಳೊಳ್ಳೆ ರೂಮ್ಗಳು ವಿತ್ ಹಾಟ್ ವಾಟರು ಪ್ರೈವೇಟೇ. ರೂಮಿಂದ 50 ಮೀಟ್ರು 100 ಮೀಟ್ರ್ ಒಳಗಡೆ ಸಿಗ್ತವೆ. ಆ್ಯಕ್ಚುಲಿ ನೀವೇನು ಟೆನ್ಷನ್ ಮಾಡ್ಕೋಬೇಕಿಲ್ಲ. ರೂಮ್ ಈಗ ಗೆಸ್ಟ್ ಹೌಸ್ ಟೆಂಪಲ್ ರೂಮ್ಗಳಿಗೆ ಹೋದ್ರೂ 300 ಸ್ಟಾರ್ಟ್ ಆಗ್ತವೆ. 300, 400, 500, 600, 800, 1000, 1500 ಆ ಥರ ಸ್ಟಾರ್ಟ್ ಆಗ್ತವೆ. ಹಾಗಾಗಿ ಪ್ರತಿಯೊಬ್ಬರು ಪ್ಲ್ಯಾನ್ ಮಾಡ್ಕೊಳ್ಳಿ. ರೂಮಿಗೆ ಏನು ಪ್ರಾಬ್ಲಮ್ ಇರಲ್ಲ. ನೀವು ಹೋದ್ರೆ ಫ್ಯಾಮಿಲಿ ಹೋಗಿದ್ರೆ, ನಮ್ಮ ಕರ್ನಾಟಕದವರೇ ಜಾಸ್ತಿ ಹೋಗೋದು ರಾಯರ ಸನ್ನಿಧಾನಕ್ಕೆ. ನೀವು ಎಲ್ಲೇ ಹೋದರೂ ಪ್ರತಿಯೊಂದು ಭಾಷೆನೂ ನೀವು ಒಬ್ಬರೇ ಹೋಗಬೇಕು ಅಂತಿದ್ದೀರಾ, ಕನ್ನಡ ಬಿಟ್ಟು ಇನ್ನೇನು ಬರಲ್ವಾ, ಏನು ಪ್ರಾಬ್ಲಮ್ ಇಲ್ಲ. ಪ್ರತಿಯೊಬ್ಬರು ಕನ್ನಡ ಮಾತಾಡ್ತಾರೆ. ಅಲ್ಲಿ ಕನ್ನಡದನೇ ನಾವು ಅಲ್ಲಿ ಫೀಲ್ ಆಗೋದೇ ನಮಗೆ ಒಂಥರ ಕನ್ನಡ. ಮಂತ್ರಾಲಯ ಅಂದ್ರೇ ನಮಗೆ ಕನ್ನಡದ್ದು ದೇವರು ಅನ್ನೋ ಥರ ಫೀಲ್ ಆಗುತ್ತೆ ಸ್ನೇಹಿತರೆ. ತುಂಬ ಒಂಥರ ಫೀಲ್, ಅದೊಂಥರ ಪಾಸಿಟಿವ್ ಎನರ್ಜಿ. ಹಾಗಾಗಿ ಪ್ರತಿಯೊಬ್ಬರು ಯಾರೇ ಪ್ಲ್ಯಾನ್ ಮಾಡ್ತಾಯಿದ್ರು ಅದೊಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಇನ್ನೊಂದು ಏನಂದರೆ ಸ್ನೇಹಿತರೆ,
ಪ್ರತಿಯೊಬ್ಬರು ನೀವೆಲ್ಲ ಬಂದಾದಮೇಲೆ ನೀವು ಮಿಡ್ ನೈಟ್ ಎಷ್ಟೇ ಟೈಮಿಗೆ ಬಂದ್ರೂ ರೂಮ್ಗಳು ಅವೈಲಬಿಲಿಟಿ ಇರ್ತವೆ. ತುಂಬ ಜನ ಪ್ರೈವೇಟ್ ರೂಮ್ಗಳಲ್ಲಿ ಹುಡುಕ್ತಾ ಇರ್ತಾರೆ. ನೀವು 5-6 ಜನ 7-8 ಜನ ಹೋಗಿದ್ದೀರಾ ಅಂದ್ರೂ ರೂಮ್ಗಳು ಏನು ಪ್ರಾಬ್ಲಮ್ ಇಲ್ಲ. ಬುಕ್ ಮಾಡ್ಕೊಂಡು ಹೋಗಿದ್ದೀರಾ ಅಂದರೆ ಅದೊಂದು ಏನಂದರೆ ಚೆಕ್ಕಿನಿಗೆ 1 ಅವರ್ 2 ಅವರ್ಸು ನೀವೇನಾದ್ರು ಅರ್ಲಿ 3 ಅವರ್ಸ್ ಅದು ಹೋದರೆ ಯಾರೂ ಅಲ್ಲಿ ಚೆಕ್ಔಟ್ ಆಗಿಲ್ಲ ಅಂದರೆ ನಿಮಗೆ ರೂಮ್ಗಳು ಸಿಗೋಲ್ಲ. ಅದೇ ಟೈಮಿಗೆ ನೀವು ಚೆಕ್ಕಿನ್ ಆಗಬೇಕು. ಮತ್ತು ನೀವು ಚೆಕ್ಕಿನ್ ಆಗೋಕ್ಕೆ ಇನ್ನೂ 2 ಅವರ್ಸ್ ಅಂದರೆ ಮ್ಯಾಕ್ಸಿಮಮ್ 2 ಅವರ್ಸ್ನ ವೆಯ್ಟ್ ಮಾಡ್ತಾರೆ. ಇಲ್ಲ ಅಂದರೆ ನೀವು ಅವ್ರಿಗೆ ಕಾಲ್ ಮಾಡಿ ಹೇಳ್ಬೋದು 3-4 ಅವರ್ಸ್ ಜಾಸ್ತಿ ಆಗುತ್ತೆ ಅಂದರೆ ಅವರಿಗೆ ನೀವು ಕಾಲ್ ಮಾಡಿ ಹೇಳ್ಬೋದು ಸ್ನೇಹಿತರೆ. ಅದಾದಮೇಲೆ ನಿಮಗೆ ರೂಮ್ಗಳೆಲ್ಲ ಸಿಗುತ್ತೆ. ಪ್ರತಿಯೊಂದು ನಾನು ಆನ್ಲೈನೆಲ್ಲ ಹೇಗೆ ಬುಕ್ ಮಾಡ್ಬೋದು ಅಂತ ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ಸು. ನನ್ನೇ ಚಾನಲಲ್ಲಿ ನೋಡಿ, ಅದೆಲ್ಲ ನಿಮಗೆ ಕ್ಲಿಯರ್ ಇನ್ಫಾರ್ಮೇಷನ್ ಸಿಗುತ್ತೆ. ನಾನು ಇಲ್ಲೇನು ಡೀಟೇಲ್ ಆಗಿ ಆನ್ಲೈನ್ ಪ್ರೊಸೆಸ್ ಎಲ್ಲ ಹೇಳೋಕ್ಕೆ ಹೋಗಲ್ಲ. ರೂಮ್ಗಳೆಲ್ಲ ಯಾವ್ಯಾವ ಇದಾವೆ ಎಲ್ಲ ನಾನು ಹೇಳಿದ್ದೀನಿ ಆಲ್ರೆಡಿ. ಎಲ್ಲ ರೂಮ್ಗಳು ನಾನು ಇನ್ನೊಂದು ಹೇಳ್ತೀನಿ, ಎಲ್ಲ ರೂಮ್ಗಳು ವ್ಯಾಸ ಮಂದಿರ ಆಗಲಿ, ಬೃಂದಾವನ ಕಾಟೇಜ್ ಆಗಲಿ, ಗೀತಾಮಿತ್ರ ಆಗಲಿ, ಸುಬುಧೇಂದ್ರ ಆಗಲಿ, ಅಥವಾ ಸರ್ವಜ್ಞ ಮಂದಿರ ಆಗಲಿ, ವ್ಯಾಸ ಮಂದಿರ ಆಗಲಿ, ಎಲ್ಲ ದೇವಸ್ಥಾನದಿಂದ 50 ಮೀಟ್ರು 100 ಮೀಟ್ರು ಅಂದರೆ ನೀವು ಒಂದು 100 ಮೀಟ್ರ್ 50 ಮೀಟ್ರ್ ದೇವಸ್ಥಾನ ಅಲ್ಲೇ ನಿಮ್ಮ ರೂಮ್ ಹತ್ರನೇ ನೋಡ್ಬೋದು ಮಂತ್ರಾಲಯದ ಟೆಂಪಲ್ನ ಸ್ನೇಹಿತರೆ. ಹಾಗಾಗಿ ಎಲ್ಲ ತುಂಗಭದ್ರಾ ನದಿಗೆ ನಿಯರಾಗೇ ಇರೋದು. ಈ ಟೈಮಲ್ಲಿ ಸಮ್ಮರ್ ಟೈಮಲ್ಲಿ ಯಾರೂ ಕೂಡ ನಾನು ತುಂಗಭದ್ರಾ ಹೋಗಿ ಸ್ನಾನ ಮಾಡ್ತೀನಿ ಅಂತ ಹೋಗಬೇಡಿ ಸ್ನೇಹಿತರೆ. ಏನಕ್ಕೆ ಅಂದರೆ ಅದು ನೀರು ಎಲ್ಲಿದೆ ಅಂದರೆ ನಿಮಗೆ ಎಲ್ಲ ಖಾಲಿಯಾಗಿ ಗುಂಡಿಲಿ ನಿಲ್ಕೊಂಡು ಎಷ್ಟು ದೂರ 1 ಕಿಲೋಮೀಟ್ರ್ ಅದರೊಳಗೆ ನದಿ ಒಳಗೆ ನಡ್ಕೊಂಡು ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಾರೆ ಒಬ್ಬೊಬ್ಬರು. ಆ ನೀರುಗಳು ಕೂಡ ಚೆನ್ನಾಗಿರಲ್ಲ. ಅದನ್ನು ಯೋಚನೆ ಮಾಡಿ, ಸಮ್ಮರ್ ಟೈಮಲ್ಲಿ ಹೋಗೋರು ಜಾಸ್ತಿ ಹೋಗ್ಬಿಡಿ. ನನ್ನ ಪ್ರಕಾರ ನೀವೇನಾದ್ರು ಜಾಸ್ತಿ ಅಲ್ಲಿ ತುಂಗಭದ್ರದಲ್ಲಿ ಸ್ನಾನ ಮಾಡಲೇಬೇಕು ಪುಣ್ಯ ಸ್ನಾನ ಅಂತಿದ್ರೆ ನೀವು ಹೋದರೆ ನವಂಬರು ಡಿಸೆಂಬರ್ ಟೈಮಲ್ಲಿ ಹೋಗಿ ಸ್ನೇಹಿತರೆ. ಆವಾಗ ಇದು ನೀರು, ಅಥವಾ ಜನವರಿ ಟೈಮಲ್ಲಿ ಸ್ವಲ್ಪ ಇರ್ಬೋದು ಅಂದ್ಕೊಳ್ತೀನಿ. ಬಟ್ ಜನವರಿ, ಡಿಸೆಂಬರು, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತನಕ, ಮೇ ತನಕನೂ ನೀರಿರಲ್ಲ. ನೀವು ರೂಮ್ಗಳನ್ನೇ ಇದು ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಈಗ ಏನಾದ್ರು ಮುಡಿ ಇದು ಮಾಡಿಸ್ತೀರ ಅಂದರೆ, ನೀವೇನಾದ್ರು ಮುಡಿ ಮಾಡಿಸ್ತಾ ಇದ್ದೀರಾ ಅಂದ್ರೂ ಕೂಡ ಅಷ್ಟೇ, ಮುಡಿಗೆ 50 ರೂಪಾಯಿ. ಅಲ್ಲೇ ತುಂಗಭದ್ರದ ಹತ್ರನೇ ಅಲ್ಲಿ ಮುಡಿಗೆ ಅವರು ಇದು ಮಾಡ್ತಾರೆ. ನೀವೇನು 50 ರೂಪಾಯಿ ಕೊಟ್ಟು ಟೋಕನ್ ತಗೊಂಡು ಮುಡಿ ತೆಗೆಸ್ಕೊಂಡು ಬಂದು ನಿಮ್ಮ ರೂಮ್ಗಳಲ್ಲೂ ಕೂಡ ಸ್ನಾನ ಮಾಡ್ಕೊಂಡು ಹೋಗಿ ರಾಯರನ್ನ ದರ್ಶನ ಮಾಡ್ಬೋದು ಸ್ನೇಹಿತರೆ. ನೀವೇನು ರಾಯರ ದರ್ಶನ ಒಂದೇ ಸಾರಿ ಮಾಡಬೇಕು ಅಂತಿಲ್ಲ, ಎಷ್ಟು ಸಾರಿ ಬೇಕಾದ್ರೂ ನೀವು ರಾಯರ ದರ್ಶನನ ಮಾಡ್ಬೋದು ಸ್ನೇಹಿತರೆ. ಅದನ್ನು ಏನು ರಿಸ್ಟ್ರಿಕ್ಷನ್ ಇಲ್ಲ. ಈಗ ಒಂದು ಸರಿ ಹೋಗ್ಬಿಟ್ರೆ ಮತ್ತೆ ನೋಡೋಕ್ಕಾಗಲ್ವಲ್ಲಪ್ಪ ಅಂತ ಏನಿಲ್ಲ, ಎಷ್ಟು ಸರಿನಾರು ಹೋಗ್ಬೋದು. ನೀವು ತುಂಬ ಸರಿ ನೋಡಬೇಕಾ, ಮತ್ತು ಸೋಮವಾರ ಮಂಗಳವಾರ ಹೋಗಿ ಸ್ನೇಹಿತರೆ, ಬುಧವಾರ ಹೋಗಿ ನೀವು ಎಷ್ಟು ಸರಿನಾರು ನೋಡ್ಬೋದು. ಅದೇ ಗುರುವಾರ ಸ್ವಲ್ಪ ರಶ್ ಇರುತ್ತೆ, ರಾಯರು ವಾರ, ಶನಿವಾರ ಭಾನುವಾರ ತುಂಬ ಜನ ಹಾಲಿಡೇ ಇರೋದ್ರಿಂದ ಸ್ವಲ್ಪ ಜನ ಬಂದಿರ್ತಾರೆ, ಹೋಗಿ ನೋಡ್ಬೋದು. ಏನಕ್ಕೆ ಅಂದರೆ ನಿಮಗೆ ಮಾರ್ನಿಂಗಿಂದ ಸೇವಾ ಹೇಳ್ತಾ ಹೋಗ್ತೀನಿ. ನೀವು ಏನು ವರಿ ಮಾಡ್ಕೋಬೇಡಿ. ಮಾರ್ನಿಂಗು 7:30 7ಗೆಲ್ಲ ಹೋಗಿ ನೀವು ಇದನ್ನು ಟಿಕೆಟ್ನ ತೊಗೊಬೋದು, ಸೇವಾ ಟಿಕೆಟ್ನ. 8 ಗಂಟೆಯಿಂದ ಪೂಜೆ, ಏನಾದರೂ ಪಾದ ಪೂಜೆ ಆಗಲಿ ಅಥವಾ ನಿಮಗೆ ಸರ್ವ ಪೂಜೆ ಆಗಲಿ, ಪ್ರತಿಯೊಂದು ಪೂಜೆಗಳು ಕೂಡ ಏನೇನು ಇರುತ್ತೆ, ದಾನ ಏನೇನು ಪೂಜೆಗಳಿರ್ತವೆ ಅವೆಲ್ಲ ಮೇನ್ ಪೂಜೆಗಳೆಲ್ಲ ನಿಮಗೆ ಉಜ್ವಲ ಪೂಜೆ ಆಗಲಿ ಆ ಥರ ಎಲ್ಲ ನಿಮಗೆ 8 ಗಂಟೆಯಿಂದ ಒಂದೇ ಇದರಲ್ಲಿ ಮಂದಿರದಲ್ಲೆಲ್ಲ ಕೂರಿಸ್ಕೊಂಬಿಟ್ಟು ನಿಮಗೆ ಪೂಜೆ ಮಾಡಿಸ್ತಾರೆ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ 100 ರೂಪಾಯಿ ಟಿಕೆಟ್ ಆಗಲಿ, 300 ರೂಪಾಯಿ ಸರ್ವ ಟಿಕೆಟ್ ಆಗಲಿ, ಉಜ್ವಲ ಮಹಾಪೂಜೆ ಆಗಲಿ, 500 ರೂಪಾಯಿ ಟಿಕೆಟ್ ಆಗಲಿ, ಪ್ರತಿಯೊಬ್ಬರನ್ನೂ ಅಲ್ಲೇ ಕೂರಿಸ್ಕೊಂಡು 8ರಿಂದ 8:30 ಅಂದರೆ ಮ್ಯಾಕ್ಸಿಮಮ್ 8:45 ತನಕ ಪೂಜೆ ಆಗಿ ಅಲ್ಲಿ ಮಂತ್ರದ ಅಕ್ಷತೆನೂ ಕೊಡ್ತಾರೆ. ಮತ್ತು ನಿಮಗೆ ಅದಕ್ಕೆ ಪ್ರಸಾದನೂ ಬಂದಿರುತ್ತೆ. ಪ್ರಸಾದ ಮತ್ತು ನಿಮಗೆ ರಾಯರದು ಇದು ಸಾಲು ಕೂಡ ಥರನೇ ಇರುತ್ತೆ, ಅದನ್ನು ಕೂಡ ನಿಮಗೆ ಕೊಡ್ತಾರೆ. ಅಥವಾ ನೀವೇನಾರು ರಥೋತ್ಸವ, ಸುವರ್ಣ ರಥೋತ್ಸವ ಅಂತ ಮಾರ್ನಿಂಗ್ 9:30 ಮಾಡ್ತಾರೆ, ಅದನ್ನು ಕೂಡ ತಗೊಂಡಿದ್ರೆ ಅದು ಆಲ್ಮೋಸ್ಟ್ 2,000 ಎಲ್ಲ ಟಿಕೆಟ್ ಇರ್ತವೆ ಸುವರ್ಣ ರಥೋತ್ಸವ. ಅದು ಕೂಡ ನಿಮಗೆ 8 ಗಂಟೆಯಿಂದ 8:30 ತನಕ ಅದನ್ನು ಮುಗಿಸ್ಕೊಂಡು ಪೂಜೆದ ರಾಯರದ, ಅದಾದಮೇಲೆ ನಿಮಗೆ ಸುವರ್ಣ 9:00 ಬಂದು ಅಲ್ಲೇ ಸೇರಬೇಕಾಗತ್ತೆ. ಆ ಸುವರ್ಣ ರಥೋತ್ಸವ ಎಲ್ಲ ಮುಗಿದ್ಮೇಲೆ ನೀವು ಎಲ್ಲ ಆ ಟಿಕೆಟ್ ತೊಗೊಂಡೋಗಿ ಕೊಟ್ಟರೆ ನಿಮಗೆ ಪ್ರತಿಯೊಂದೂ ಒಂಥರ, ಒಬ್ಬರಿಗೆ ಸೀರೆ ಕೊಡ್ತಾರೆ 1000 ರೂಪೀಸ್ ಮೇಲೆ ಇದ್ದರಿಗೆಲ್ಲ, ಆ ಥರ ಒಂದು ಪೂಜೆ ಮತ್ತು ಪ್ರಸಾದನೂ ಕೊಡ್ತಾರೆ. ಅದಾದಮೇಲೆ ನಿಮಗೆ ನೀವು ಹೋಗಿ ರಾಯರ ದರ್ಶನ, ನಿಮಗೆ 1000 ರೂಪಾಯಿ ಟಿಕೆಟ್ ಇದ್ದರೆ ಒಂದು ಸೈಡು, 300 ರೂಪಾಯಿ ಇದ್ದರೆ ಇನ್ನೊಂದು ಸೈಡು, 500 ರೂಪಾಯಿ ಇದ್ದರೆ ಇನ್ನೊಂದು ಸೈಡು, ಫ್ರೀ ದರ್ಶನಗೆ ಇನ್ನೆಲ್ಲರಿಗೂ ಒಂದು ಸೈಡು, ಆ ಥರ ಮಾಡಿದ್ದಾರೆ ಸ್ನೇಹಿತರೆ. ಈಗ ಜನರಲ್ ದರ್ಶನಗೆ ನಿಮಗೆ ಕ್ಲೀನಾಗಿ ಒಬ್ಬರಿಗೆ ಇದ್ರ ಥರ ಸಖತ್ತಾಗಿ ಮಾಡಿದ್ದಾರೆ. ಪ್ರತಿಯೊಂದು ನೀವು ಹಾಲಿಂದ ಮೇಯ್ನ್ ಇದರಿಂದ ಎಂಟ್ರೆನ್ಸಿಂದ ಬರೋಂಗಿಲ್ಲ. ಇದು 300 ರೂಪೀಸ್ 500 ರೂಪೀಸ್ ಪೂಜೆ ಹೋಗೋರಿಗೆ ಮೇಯ್ನ್ ಎಂಟ್ರೆನ್ಸ್ ಕಡೆಯಿಂದ ಬಿಡ್ತಾರೆ. ಬಟ್ ಸರ್ವದರ್ಶನಗೆ ಒಂದು ಸೈಡಲ್ಲಿ ಕ್ಲೀನಾಗಿ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಪ್ರತಿಯೊಂದು. ಈಗಂತೂ ನಾವು ಲಾಸ್ಟ್ ಇಯರ್ ಹೋಗಿದ್ದು ಮತ್ತೆ ಈ ವರ್ಷ ಹೋದೆ, ಸಖತ್ತಾಗಿ ಮಾಡಿದ್ದಾರೆ ಪ್ರತಿಯೊಂದು. ಒಂದೊಂದು ಇದಕ್ಕೂ ವರ್ಷಕ್ಕೂ ತುಂಬ ಇಂಪ್ರೂವ್ಮೆಂಟ್ಸು ದೇವಸ್ಥಾನದಲ್ಲಿ ಸಖತ್ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಹಾಗಾಗಿ ಪ್ರತಿಯೊಂದು ವ್ಯವಸ್ಥೆ ಕೂಡ ಚೆನ್ನಾಗಿರೋದ್ರಿಂದ ಪೂಜೆ ಎಲ್ಲ ಮಾಡಿಸ್ಕೊಂಡು ನೀವು 11ರಿಂದ ನಿಮಗೆ ಅನ್ನಪ್ರಸಾದ ಇರುತ್ತೆ. ಅದಾದಮೇಲೆ 11ರಿಂದ 2 ಗಂಟೆ ತನಕ ಇರುತ್ತೆ. ಮತ್ತು ಸಂಜೆ 7ರಿಂದ 10 ಗಂಟೆ ತನಕ ನಿಮಗೆ ಅನ್ನಪ್ರಸಾದ ಇರುತ್ತೆ. 7 ಗಂಟೆಯಿಂದ ಎಲ್ಲ ರಥೋತ್ಸವಗಳು ಸ್ಟಾರ್ಟ್ ಆಗ್ತವೆ ಸ್ನೇಹಿತರೆ. ನೀವೇನಾದ್ರು 3,000 5,000 ರೂಪಾಯಿನೋ ಏನಾದ್ರು ಟಿಕೆಟ್ ತೊಗೊಂಡಿದ್ರೆ 7 ಗಂಟೆನೂ ಕೂಡ ಪೂಜೆಗಳು
ಸ್ಟಾರ್ಟ್ ಆಗ್ತವೆ. 7ರಿಂದ ನಿಮಗೆ 7:30 8 ಗಂಟೆ ಹೊತ್ತಿಗೆಲ್ಲ ಪೂಜೆ ಮುಗಿಯುತ್ತೆ. ಆವಾಗಲೂ ಕೂಡ ನೀವು ರಾಯರನ್ನ ದರ್ಶನ ಮಾಡ್ಕೊಂಬಿಟ್ಟು ಅನ್ನಪ್ರಸಾದ ಇದು ಮಾಡ್ಕೊಂಬಿಟ್ಟು ವಾಪಸ್ಸು ಬರ್ಬೋದು ಸ್ನೇಹಿತರೆ. ಅಲ್ಲೂ ಕೂಡ ಮಾರ್ನಿಂಗು ನೀವೇನಾದ್ರು ಪೂಜೆ ಮುಗಿದ ತಕ್ಷಣ ಎಲ್ಲ ಪ್ಲೇಸ್ಗಳಿದ್ದಾವೆ, ಎಲ್ಲ ನೋಡ್ಕೊಂಡು ಆಂಜನೇಯ ನೋಡ್ಕೊಬೋದು. 32 ಫೀಟ್ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿರೋದು ಫಸ್ಟು. ಅಂದರೆ ಪಂಚಮುಖಿ, ತುಂಬ ವಿಶೇಷವಾದ ಶ್ರೇಷ್ಠವಾದ ಪಂಚಮುಖಿ ನೋಡ್ಬೋದು. ಲಕ್ಷ್ಮೀ ನೆಲೆಸಿರೋದು ನೋಡ್ಬೋದು. ಮತ್ತು ಇನ್ನೊಂದು ಬಿಜಿಲಿನ ಅದು ರಾಯರದು ಬೃಂದಾವನ ನಮ್ಮ ಕರ್ನಾಟಕದಲ್ಲಿ ಬರೋದು, ಅವು ಕೂಡ ನೋಡ್ಬೋದು. ಎಲ್ಲ ನೀವು 100-150 ರೂಪಾಯಿ ಕೊಟ್ಟರೆ ಆಟೋದಲ್ಲಿ ಕರ್ಕೊಂಡೋಗಿ ಒಂದು 3 ಅವರ್ಸು ನೋಡಿಕೊಂಡು 9 ಗಂಟೆ 10 ಗಂಟೆ ಹೊತ್ತಿಗೆಲ್ಲ ನೀವು ಮಾಡಿಕೊಂಡ್ರೆ, ಅಥವಾ 11 ಗಂಟೆ ಹೊತ್ತಿಗೆಲ್ಲ ಕ್ಲಿಯರಾಗಿ ರಾಯರ ಅನ್ನಪ್ರಸಾದನ ಸೈಬಿಟ್ಟು 11:30 12 ಗಂಟೆಗೆಲ್ಲ ಹೊರಟ್ರೆ ನೀವು ಕ್ಲೀನಾಗಿ ಎಲ್ಲ ಮುಗಿಸ್ಕೊಂಡು 3-3:30 ಹೊತ್ತಿಗೆ 4 ಗಂಟೆ ಹೊತ್ತಿಗೆಲ್ಲ ವಾಪಸ್ಸು ರಾಯರ ಮಂದಿರಕ್ಕೆ ಬಂದುಬಿಟ್ಟು ಸ್ನೇಹಿತರೆ, ಮತ್ತೆ ನೀವೇನಾದ್ರು ಅಲ್ಲಿ ರಥೋತ್ಸವಕ್ಕೆ ಭಾಗವಹಿಸಬೇಕು, ರಾಯರ ದರ್ಶನ ಮಾಡಬೇಕು ಅಂತೆಲ್ಲ ಇದೆ ತುಂಗಭದ್ರ, ಅಲ್ಲೆಲ್ಲ ಸುತ್ತಕೊಂಡು ನೀವು ಏನೇನು ಬೇಕೋ ಅದೆಲ್ಲ ಇದು ಮಾಡಿಕೊಂಡು ಮತ್ತೆ ನೀವು ರಾಯರನ್ನ ದರ್ಶನ ಮಾಡಿಕೊಂಡು ಅಥವಾ ರಥೋತ್ಸವನ ನೋಡಿ ನಿಮ್ಮ ಟ್ರೈನ್ಗಳಿದ್ರೆ ಅಥವಾ ಏನಾದ್ರು ನೀವು ಬುಕ್ ಮಾಡ್ಕೊಂಡಿದ್ರೆ ಹೊರಡ್ಬೋದು ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರೂ ಸೇವೆಗಾಗಲಿ ದರ್ಶನಗಾಗಲಿ ಮತ್ತು ರೂಮ್ಗಳಿಗಾಗಲಿ ಏನು ಪ್ರಾಬ್ಲಮ್ ಇರೋಂಥ ಪ್ಲೇಸ್ಗಳು ನೋಡಿದಾಗಲಿ, ನಾನು ಹೇಳಿದ್ನಲ್ಲ ಬಿಜಲಿ ಅಂತ ಇನ್ನೊಂದು, ಅದು ರಾಯರ ಮೂಲ ಮಂದಿರ ಬರುತ್ತೆ ನಮ್ಮ ಕರ್ನಾಟಕದಲ್ಲಿ, ರಾಯಚೂರು ಹತ್ರವ, ಮತ್ತು ಪಂಚಮುಖಿ ಇದೆ ಅದು ಕೂಡ ನಮ್ಮ ರಾಯಚೂರಲ್ಲಿ ಹತ್ರ. ಅದೆಲ್ಲ ದೇವಸ್ಥಾನದಿಂದ ಒಂದು 32-33 ಕಿಲೋಮೀಟ್ರ್ ಒಳಗಡೆ, 35 ಕಿಲೋಮೀಟ್ರಲ್ಲೇ ಹೋಗಿ ನಿಮಗೆ ಕರ್ಕೊಂಡೋಗಿ ಪಂಚಮುಖಿನಂತೂ ಪ್ರತಿಯೊಬ್ಬರು ನೋಡಿ. ಅಲ್ಲೇ ಪಂಚಮುಖಿ ಆಗಲಿ, ತಾಯಿ ಲಕ್ಷ್ಮೀದೇವಿ ಪ್ರತಿಷ್ಠಾಪನೆ ನೆಲೆಸಿರೋದಾಗಲಿ ಎಲ್ಲ ಪ್ರತಿಯೊಂದು ಸಕ್ಕತ್ತಾಗಿದೆ. ಅವೆಲ್ಲ ವೀಡಿಯೋನ ನಾನು ಇನ್ನೊಂದು-2ರಲ್ಲಿ ಹಾಕ್ತೀನಿ ಆ್ಯಕ್ಚುಲಿ. ಹಾಗಾಗಿ ಪ್ರತಿಯೊಬ್ಬರು ಹೋಗಿ ಇವೆಲ್ಲ ಪ್ರತಿಯೊಂದು ನೋಡ್ಕೊಂಡ್ರೆ ನಿಮಗೇನೆ ಖುಷಿ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಸ್ನೇಹಿತರೆ, ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡೋಗಿ ಎಲ್ಲ ಪ್ರತಿಯೊಂದು ಫ್ಯಾಮಿಲಿ ಹೋಗೋಕ್ಕೆ ಮಂತ್ರಾಲಯಕ್ಕೆ ಒಂಥರ ಖುಷಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದು ಪ್ಲಾನ್ ಯಾವ ಥರ A to Z ಹೇಗೆ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನೇ ಬೇಕು ಅಂದ್ರೂ ಕಮೆಂಟ್ಸು ಮಾಡಿ ಸ್ನೇಹಿತರೆ, ನಾನು ಹೆಲ್ಪ್ ಮಾಡ್ತೀನಿ ನನ್ನ ಚಾನಲ್ ಕಡೆಯಿಂದ. ಹೀಗೇ ನಾನು ಒಳ್ಳೊಳ್ಳೆ ಇನ್ಫಾರ್ಮೇಷನು, ಟೆಂಪಲ್ ಆಗಲಿ ಏನೇನು ಡೀಟೇಲ್ಸ್ ಬೇಕು ಯೂಸರ್ಗೆ, ಜನಗಳಿಗೆ, ವೀಕ್ಷಕರಿಗೆ ಅದನ್ನು ಶೇರ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ ಕಡೆಯಿಂದ ಸ್ನೇಹಿತರೆ. ಹಾಗಾಗಿ ಇದೊಂದು ಮಂತ್ರಾಲಯದ ಕಡೆಯಿಂದ ಪ್ರತಿಯೊಂದು ಮಾಹಿತಿನ ನಾನು A to Z ಇನ್ಫಾರ್ಮೇಷನ್ ತಿಳಿಸ್ಕೊಡ್ಬೇಕಾಗಿತ್ತು. ಸೇವಾಸ್ ಆಗಲಿ, ಮೇನ್ ಸೇವಾಸು ಯಾವ ಟೈಮಿಗೆ ದರ್ಶನ ಬೆಸ್ಟ್ ಟೈಮು ಸ್ನೇಹಿತರೆ. ಈಗ ಸಮ್ಮರಲ್ಲೂ ಹೋಗಿ, ವಿಂಟರಲ್ಲಿ ಎಲ್ಲ ಹೋದರೆ ನಿಮಗೆ ಚಳಿ ಸ್ನಾನ ತುಂಬ ಕೊರಿತಿರ್ತದೆ, ಅದೊಂದು ಪ್ರಾಬ್ಲಮ್ ಆಗುತ್ತೆ. ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲೂ ನೀವು ನೀವು ಜೂನ್ ಜುಲೈ ಆಗಸ್ಟ್ ತನಕ ಹೋಗ್ತಾ ಇರ್ಬೋದು, ಏನು ಪ್ರಾಬ್ಲಮ್ ಇರಲ್ಲ, ಚೆನ್ನಾಗಿರುತ್ತೆ. ಯಾವ ಟೈಮನ್ನಾದ್ರು ವಿಸಿಟ್ ಮಾಡಿ. ಸಮ್ಮರಲ್ಲಿ ಹೋದರೆ ತುಂಗಭದ್ರಾ ಡ್ಯಾಮ್ ಚೆನ್ನಾಗಿ ನೋಡೋಕ್ಕಾಗಲ್ಲ. ಬಿಟ್ಟರೆ ಅಲ್ಲಿ ಹೋಗಿ ತುಂಗಭದ್ರದಲ್ಲಿ ನೀವು ಸ್ನಾನ ಮಾಡಬೇಕು ಅಂತಿದ್ರೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಟೈಮಲ್ಲಿ ಹೋದರೆ ನೀವು ಸ್ನಾನ ಮಾಡ್ಬೋದು. ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ. ಯಾವ ಟೈಮಲ್ಲಾದರೂ ಹೋಗಿ ನಿಮಗೆ ರಾಯರ ದರ್ಶನ ಮೇಲೆ ಇದ್ದೇ ಇರುತ್ತೆ. ರಾಯರದು ಎಲ್ಲ ಪ್ರತಿಯೊಬ್ಬರಿಗೂ ಏನೇ ಕಷ್ಟಗಳಿದ್ರೂ ಕಾಪಾಡಲಿ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.